ನಾನು ನಿನ್ನ ಹಾಗೆ ನಿನ್ ಮೇಲೆ ಕೆಸರು ಹಾಕ್ಬೋದಿತ್ತು, ಆದ್ರೆ ನೀನು ಕೆಸರಿಗಿಂತ ಗಲೀಜು. ನಿನ್ನಂತ ಚಿಲ್ರೆ ಮನುಷ್ಯನ್ಗೆ ಇದೆ ಸರಿ. ನಿನ್ನ ನಾನು ಗುಬ್ಬಿ ಮರಿ ಅನ್ಕೊಂಡಿದ್ದೆ, ಆದರೆ ಇವತ್ತು ನನ್ನ ದಾರಿಗೆ ಬೆಕ್ಕಿನ ಮರಿ ಥರ ಅಡ್ಡ ಬಂದ್ಬಿಟ್ಟೆ. ಇಷ್ಟು ದಿವಸ ನೀನು ನನ್ನ ಕಣ್ಣಿಗೆ ಬೀಳದೆ ನೆಮ್ಮದಿಯಾಗಿದ್ದೆ. ಈಗ ನನ್ನ ಕಣ್ಣಿಗೆ ಬಿದ್ದಿದ್ಯಾ ಅಂದರೆ ನಿನ್ನ ಕೆಟ್ಟ ಟೈಮ್ ಸ್ಟಾರ್ಟ್ ಆಯಿತು ಅಂತ. ಈ ಜೈಶಂಕರ್ಗೆ ಇರುವೆಗೆ ಬೆಲ್ಲ ಹಾಕೋಕ್ಕೂ ಗೊತ್ತು, ಇರುವೆನ ವಸ್ಕ ಹಾಕೋದು ಗೊತ್ತು. ಇವತ್ತಾಗಿದ್ದ ಅವಮಾನಕ್ಕೆ ತಕ್ಕ ಪ್ರತಿಕಾರ ತೀರ್ಸ್ಕೊಳ್ಳಿಲ್ಲ ಅಂದರೆ ನಾನು ಜೇಯಸ್ಸೇ ಅಲ್ಲ. ಅದೇ ಚೇರ್ಸ್ ನೋಡಿದ್ರೆ ಮ್ಯೂಸಿಕಲ್ ಚೇರ್ ತರ ಜೋಡಿಸಿದ್ಯಾ, ಎಲ್ರೂ ಇಲ್ಲಿ ಕರ್ಸಿದ್ಯಾ. ಏನ್ ನಿನ್ ಪ್ಲಾನು? ಅಯ್ಯೋ ಚಿಕ್ಕಪ್ಪ, ಎಲ್ರೂ ಕರ್ಸಿರೋದು ನಾನಲ್ಲ, ಲಕ್ಕಿ. ಏನಿದೆಲ್ಲ? ಎಲ್ರೂ ಒಟ್ಟಿಗೆ ಸೇರಿಸಿ ಏನ್ ಮಾಡ್ಬೇಕು ಅಂತಿದ್ಯಾ? ಇಬ್ರಿಗೂ ಓದ್ಕೊಳಕ್ ಏನೂ ಇಲ್ವಾ? ಇದೆ ಅತ್ತೆ, ಆದ್ರೆ ಓದೋದ್ರ ಜೊತೆಗೆ ನಮ್ಗೆ ಎಂಟರ್ಟೈನ್ಮೆಂಟು ಬೇಕಲ್ವಾ, ಅದಕ್ಕೆ ಇದನ್ನೆಲ್ಲ ಅರೇಂಜ್ ಮಾಡಿರೋದು. ಈ ಟ್ರ್ಯಾಕುಲಾ ಏನು ಹೇಳ್ತಾ ಇದೀಯಾ? ನೀನು ಎಲ್ರೂ ಕರ್ಸಿರೋದು ಎಂಟರ್ಟೈನ್ಮೆಂಟ್ ಕೊಡಕ್ಕ? ಏನ್ ನೀನು ದೊಡ್ಡ ಸೆಲೆಬ್ರಿಟಿ ಅನ್ಕೊಂಡ್ಬಿಟ್ಟಿದ್ಯಾ? ಏನ್ ಮಾಡಕ್ ಹೊಟ್ಟಿದ್ಯಾ? ಕರೆಕ್ಟಾಗಿ ಹೇಳು. ಈ ಆದಿ ಅಲ್ಲಿ ನೋಡು ದೇವಕಿ ಅಮ್ಮನ, ಅವರು ಎಲ್ರ ಮುಂದೆ ಏನೂ ಆಗಿಲ್ಲ ಅನ್ನೋ ತರಾನೇ ಇರ್ತಾರೆ, ಆದ್ರೆ ಪಾಪ ರೂಮಲ್ಲಿ ಒಬ್ರೆ ಯಾವಾಗ್ಲೂ ದುಃಖದಲ್ಲೇ ಇರ್ತಾರೆ. ಅದಕ್ಕೆ ಅವ್ರನ್ನ ಎಲ್ಲರ ಜೊತೆ ಇದೇ ತರ ಎಂಗೇಜ್ ಆಗಿಟ್ರೆ ಅವರು ಸ್ವಲ್ಪ ಖುಷಿ ಖುಷಿಯಾಗಿರ್ತಾರೆ. ಅದಕ್ಕೆ ಇದೆಲ್ಲ. ಪರವಾಗಿಲ್ಲ, ಅವಾಗವಾಗ ನಿನ್ ಮೆದ್ಲೂ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ನೀನು ಇಷ್ಟೊಂದೆಲ್ಲ ಮಾಡ್ತಿದ್ಯಾ ಅಂದ್ರೆ ನಿನಗೆ ನನ್ನ ಸಪೋರ್ಟ್ ಇದೆ. ಏನೋ ಎಂಟರ್ಟೈನ್ಮೆಂಟ್ ಅಂತ ಹೇಳಿ ನೀವಿಬ್ರೆ ಮಾತಾಡ್ಕೊಂಡು ನಿಂತಿದ್ದೀರಲ್ಲ, ಇದೇನಾ ಎಂಟರ್ಟೈನ್ಮೆಂಟ್ ಅಂದ್ರೆ? ಇಲ್ಲ ಇಲ್ಲ ಇಲ್ಲ, ಇವಾಗ ಆಟ ಶುರು ಮಾಡೋಣ. ಆಟ ಆಡೋ ವಯಸ್ಸ ನಮ್ದು? ಚಿಕ್ಕತೆ, ಆಟ ಆಡಕ್ಕೆ ವಯಸ್ಸಲ್ಲ ಮುಖ್ಯ, ಮನ್ಸ್ ಮುಖ್ಯ. ಈ ತರ ಎಲ್ರೂ ಸೇರಿ ಆಟ ಆಡೋದ್ರಲ್ಲಿ ಖುಷಿನೇ ಬೇರೆ. ಓಕೆ, ಈಗ ನಾವು ಗೇಮ್ನ ಶುರು ಮಾಡೋಣ. ಎಲ್ರಿಗೂ ಈಗಾಗಲೇ ಗೊತ್ತಾಗಿರುತ್ತೆ, ನಾವು ಆಡ್ತಾ ಇರೋ ಗೇಮ್ ಮ್ಯೂಸಿಕಲ್ ಚೇರ್. ಸೊ ನಾವೀಗ ಮ್ಯೂಸಿಕ್ನ ಆನ್ ಮಾಡಿದ ತಕ್ಷಣ ಎಲ್ಲರೂ ಈ ಚೇರ್ ಸುತ್ತಕ್ಕೆ ಶುರು ಮಾಡಬೇಕು. ನಾವು ಮ್ಯೂಸಿಕ್ನ ಆಫ್ ಮಾಡಿದಾಗ ಒಂದೊಂದು ಚೇರ್ನ ಹಿಡ್ಕೊಂಡು ಕೂತ್ಕೋಬೇಕು. ಯಾರಿಗೆ ಚೇರ್ ಸಿಗಲ್ವೋ ಅವ್ರು ಔಟ್. ಅಷ್ಟೇ ಗೇಮ್. ಓ, ಗೊತ್ತಾಯ್ತು ಬಿಡಿ ಅಣ್ಣಾರೇ. ಸೂಪರ್. ನಾನು ಈ ಆಟಕ್ಕಿಲ್ಲ, ನನಗೆ ಕೆಲಸ ಇದೆ, ನಾ ಹೊರಡ್ತೀನಿ. ಅತ್ತೆ ಪ್ಲೀಸ್ ನಮ್ಮ ಜೊತೆ ಒಂದು ಆಟ ಆಡಿ. ಆದಿ ಪ್ಲೀಸ್, ನನಗೆ ಆಟ ಆಡೋ ಮೂಡಿಲ್ಲ. ಅತ್ತೆ, ನಾವು ಈ ಥರ ಆಟ ಆಡೋದ್ರಿಂದ ಮನ್ಸಿಗೆ ತುಂಬ ಖುಷಿ ಆಗುತ್ತೆ. ಈಗ ಮಕ್ಕಳನ್ನೇ ನೋಡಿ, ಸ್ಕೂಲು ಪಾಠ ಅಂತ ಎಷ್ಟೇ ಟೆನ್ಷನ್ ಇದ್ರು ಅವ್ರು ಆಟ ಆಡೋಕೆ ಹೋದಾಗ ಎಲ್ಲನೂ ಮರ್ತು ಬಿಡ್ತಾರೆ. ಇದು ಅದೇ ಥರ. ಅತ್ತೆ, ಚಿಕ್ಕ ವಯಸ್ಸಲ್ಲಿ ನೀವು ಅದನ್ನೇ ತಾನೇ ಹೇಳ್ತಾ ಇದ್ರಿ. ಪ್ಲೀಸ್ ಅತ್ತೆ, ಇಲ್ಲ ಅನ್ಬೇಡಿ. ದೇವಕಿ, ಆದಿ ಲಕ್ಷ್ಮಿ ಇಬ್ರು ಏನೋ ಆಸೆ ಪಡ್ತಾ ಇದ್ದಾರೆ, ಸ್ವಲ್ಪ ಹೊತ್ತು ಇರು, ಆಮೇಲೆ ಹೋಗುವೆ ಅಂತೆ. ಸರಿ, ಬರ್ತೀನಿ. ಆದ್ರೆ ಅಮ್ಮನು ನನ್ನ ಜೊತೆ ಆಟ ಆಡ್ಬೇಕು. ಏನೇ ನೀನು, ನಿನಗ ಆಡು ಅಂತ ಹೇಳಿದ್ರೆ ನನ್ನನ್ನ ಆಡು ಅಂತ ಒತ್ತಾಯ ಮಾಡ್ತೀಯಲ್ಲ. ನನಗ್ ಮಂಡಿ ನೋವು ಇದೆ ಕಣೆ, ಆಡಕ್ ಆಗಲ್ಲ. ಅಜ್ಜಿ, ನೀವ್ ಇವಾಗ ಆಟ ಆಡಿ, ಆಮೇಲೆ ಮಂಡಿ ನೋವು ನಿಮ್ಮನ್ನ ಆಟ ಆಡ್ಸೋದು ನಮ್ಗೆ ಬಿಟ್ಟು ಹೋಗುತ್ತೆ. ನೋಡಿದ್ಯೇನೆ ಎಲ್ರೂ ಹೇಗೆ ಮಾತಲ್ಲೇ ಕಟ್ಟಿ ಹಾಕ್ತಿದ್ದಾಳೆ ಅಂತ. ಈಗ ನಾವು ಇವ್ರ ಜೊತೆ ಎಲ್ಲ ಆಟ ಆಡ್ಬೇಕಾ? ನನಗೇನೋ ಏನು ಬೇಡ ಅನಿಸ್ತಿದೆ. ಬಾ ಹೋಗೋಣ. ಶೋಭಿ, ಎಲ್ಲರೂ ಅವ್ರ ಪರನೇ ಜೈಕಾರ ಹಾಕ್ತಾ ಇದ್ದಾರೆ. ಈಗೇನಾದರೂ ನಾವು ಆಹಾಕಾರ ಹಾಕಿದ್ರೆ ತಪ್ಪಾಗ್ಬಿಡುತ್ತೆ ಕಣೆ. ಸುಮ್ಮನೆ ಇವ್ರುಗಳ ಮಧ್ಯ ಗುಂಪಲ್ಲಿ ಗೋವಿಂದ ಅನ್ಬಿಡೋಣ. ಸುಮ್ಮನಿರು. ಓಕೆ, ಇವಾಗ ಎಲ್ಲರೂ ಸರ್ಕಲ್ ಮಾಡಿ ನಿಂತ್ಕೊಳ್ಳಿ. ಬನ್ನಿ ಇಲ್ಲಿ ಬನ್ನಿ. ಓಕೆ, ಎಲ್ಲರೂ ರೆಡಿನಾ? ಲಕ್ಷ್ಮಿ, ಮ್ಯೂಸಿಕ್. ಎಸ್. ಆಫ್.
ಫಸ್ಟ್ ರೌಂಡಲ್ಲಿ ನಮ್ಮ ಸರು ಔಟ್ ಆಗಿದ್ದಾರೆ. ಈಗ ಒಂದು ಚೇರ್ ಖಾಲಿ ಮಾಡೋಣ. ಅದಕ್ಕೆ ಬಿಡಿ. ಸ್ಟಾರ್ಟ್. ಅತ್ತೆ ಖುಷಿಯಾಗಿರೋ ಥರ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಇವಾಗೇನು ನೀನು ಖುಷಿಯಾಗಿರ್ಬೇಕಾ ಹೇಳು, ನಿನ್ನನ್ನು ಆಟ ಆಡಿಸ್ತೀನಿ. ಅಯ್ಯಯ್ಯ, ನನಗೆ ಯಾವ ಆಟನೂ ಬೇಡ, ಪಾಠನೂ ಬೇಡ. ನನ್ನ ಪಾಡಿಗೆ ನನ್ನ ಬಿಟ್ಬಿಟ್ರೆ ಸಾಕು. ಫೈನಲ್ ರೌಂಡ್ ಅಮ್ಮ ಮಗಳು, ನೋಡೋಣ ಯಾರು ಗೆಲ್ತಾರೆ. ಯಾಕಮ್ಮ ನೀನ್ ಗೆಲ್ಲೋದನ್ನ ಸೋತು ನನ್ನ ಗೆಲ್ಲಿಸ್ಬಿಟ್ಟೆ? ಇಲ್ಲಿ ನಾನು ಗೆಲ್ಲೋದು ನೀನು ಗೆಲ್ಲೋದು ಮುಖ್ಯ ಅಲ್ಲ ನೋಡು. ಈ ಆಟದಲ್ಲಿ ಅಷ್ಟೇ ಅಲ್ಲ, ಇನ್ನು ಮುಂದೆ ಜೀವನದಲ್ಲೂ ಕೂಡ ನಾವೇ ಗೆಲ್ಲಬೇಕು ಶೋಭಿತಾ. ದೇವಕಿ, ನೀನು ಸಿಗು ಅಂದ್ರೂ ಸಿಗ್ತಾ ಇಲ್ಲ. ಹೋಗ್ಲಿ, ಫೋನ್ ಕಾಲ್ ಅಟೆಂಡ್ ಮಾಡು ಅಂದ್ರೆ ಅದನ್ನು ಮಾಡ್ತಾ ಇಲ್ಲ. ಏನಾಗಿದೆ ನಿನಗೆ? ಈಗ ನಿಮ್ಮಣ್ಣ, ನಮ್ಮ ಮಾವ, ನಿನ್ನ ತಂದೆ ಬಂದಿದ್ದಾರೆ. ಅವ್ರ ಜೊತೆಗೆ ನೀನು ಬರ್ತೀಯಾ ಅಂತ ಖುಷಿಯಾಗಿ ಬಂದೆ. ಆದ್ರೆ ನೀನ್ ಬಂದಿಲ್ಲ. ಯಾಕೆ ದೇವಕಿ? ನನ್ ಮೇಲೆ ಇನ್ನೂ ಕೋಪ ಹೋಗಿಲ್ವಾ? ಯಾಕಷ್ಟು ಸತಾಯಿಸ್ತಾ ಇದೀಯಾ? ಈಗ ನೀನು ಬರೋದಿಲ್ವಾ? ಇಷ್ಟು ವರ್ಷ ಆದ್ಮೇಲೆ ಅವರು ಜೇಸು ಮುಖಾಮುಖಿ ಆಗ್ತಿದ್ದಾರೆ. ಅಲ್ಲಿ ಮಾತಿಗೆ ಮಾತು ಬೆಳೆದು ಏನಾದರೂ ತೊಂದರೆ ಆದರೆ ಹಾಗಾಗಬಾರ್ದು. ನಾನು ಈಗಲೇ ಹೋಗಬೇಕು.